ಹಾಯ್, ವೆಲ್ಕಮ್ ಟು ವೀನಾಸ್ ಕಿಚನ್ ವ್ಲಾಗ್. ಈಗ ಎಲ್ಲ ನೋಡಿ, ಪಾತ್ರೆ ಎಲ್ಲ ಇಟ್ಟಿದ್ದೀನಿ, ನೀರಿಗೆ ಕುದಿಯೋದಕ್ಕೆ ಪಾತ್ರೆ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡ್ತೀನಿ ಈಗ ಮತ್ತೆ ಇಲ್ಲಿ ಇದನ್ನು ಹೆಂಚಿಟ್ಟಿದ್ದೀನಿ. ಇವಾಗ ಹೆಂಚು ಸ್ವಲ್ಪ ಕಾಯಿಲಿ, ಇದನ್ನು ಸಿಮ್ಮಲ್ಲೇ ಇಟ್ಟಿರ್ತೀನಿ ನಾನು ಇವಾಗ. ಮತ್ತು ಇಲ್ಲಿ ಮತ್ತು ರೊಟ್ಟಿ ಹಾಕೋದಕ್ಕೆ ಇದನ್ನು ನಾವು ಇಟ್ಕೊಂಡಿರೋದು, ಇದನ್ನು ಬುಟ್ಟಿ ಇಟ್ಕೊಂಡಿದ್ದೀವಿ ನಾವು. ಮತ್ತು ಇದೆಲ್ಲನೂ ರೊಟ್ಟಿಗೆ ಇದು ಸ್ಪೂನ್ ಬೇಕು. ಮತ್ತು ಇದು ನೀರು, ರೊಟ್ಟಿಗೆ ಮೇನ್ ಬೇಕಾಗಿರೋದೇ ನೀರು. ಇದಕ್ಕೆ ಎಣ್ಣೆ ಬಳಸಲ್ಲ ಇದಕ್ಕೆ ನಾವು. ಮತ್ತು ಇಲ್ಲಿ ನೆಕ್ಸ್ಟು ಈಗ ಹಿಟ್ಟು ರೆಡಿ ಮಾಡ್ಕೋಬೇಕು. ಇದನ್ನು ಸೋಸ್ಕೋಬೇಕು, ಜರಡೆ ಇಟ್ಕೋಬೇಕು, ನೀಟಾಗಿ ಜರಡೆ ಇಟ್ಕೋಬೇಕು. ಇದರಲ್ಲಿ ಏನಾದರೂ ಕೂದಲು ಏನಾದರೂ ಇದ್ದರೆ ಅದಕ್ಕೆ ಜರಡೆ ಫಸ್ಟು ನೀಟಾಗಿ ಇಟ್ಕೊಂಡ್ಬಿಡ್ಬೇಕು. ನೀಟಾಗಿ ಫಸ್ಟು ಮಿಷಿನ್ಗೆ ಹಾಕ್ಕೊಂಡಿದ್ದ ತಕ್ಷಣ ರೊಟ್ಟಿ ಮಾಡಬೇಕಾದ್ರೆ ನಾವು ಯಾವಾಗಲೂ ಜರಡೆ ಇಟ್ಕೋತೀವಿ. ಈ ಥರ ನೀಟಾಗಿ ಜರಡೆ ಇಟ್ಕೊಂಡ್ಬಿಡ್ಬೇಕು. ನೋಡಿ, ಸೋಸಿದಾಗ ಎಷ್ಟು ಗಲೀಜು ಬರುತ್ತೆ. ಇದನ್ನು ಸೈಡಲ್ಲಿ ಹಾಕ್ಕೊಂಡ್ಬಿಡೋಣ. ಈಗ ಇನ್ನೊಂದು ಸ್ವಲ್ಪ ನಮ್ಮ ಮನೇಲಿ 3 ಜನಕ್ಕೆ ಆಗೋಷ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. 3 ಜನಕ್ಕೆ ಆಗೋಷ್ಟು ಜೋಳದ ಹಿಟ್ಟು ಇದು. 3 ಜನಕ್ಕೆ ಆಗೋಷ್ಟು ನೋಡಿ ಮಾಡಿಬಿಟ್ಟು ಈ ಥರ ಸೋಸ್ಬಿಟ್ಟು ಚೆನ್ನಾಗಿ ಐಡಲ್ಲಿ ಇಟ್ಬಿಡೋಣ. 5 ನಿಮಿಷ ಸೋಸ್ಬಿಟ್ಟು ಇದನ್ನು ನೀರು ಕುದಿಯೋಕೆ ಇಟ್ಟಿದ್ದೀನಿ. ಕುದೀಲಿ ಅದು. ನೋಡಿ, ಕುದೀತಾ ಇದೆ ನೀರು ಚೆನ್ನಾಗಿ ಕುದಿಬೇಕದು. ಈಗ ನೋಡಿ, ನೀರು ಕುದೀತಾ ಇದೆ. ಈಗ ರೊಟ್ಟಿಗೆ, ಜೋಳದ ರೊಟ್ಟಿಗೆ ಇಟ್ಟಿದ್ಮೇಲೆ ನೀರು ಇಷ್ಟು ಕುದಿಬೇಕು. ಯಾವಾಗಲೂ ಅಷ್ಟೇ, ಇಷ್ಟು ಕುದ್ರೇ ಜೋಳದ ರೊಟ್ಟಿ ಜಿಗಿ ಬರೋದು ಸ್ವಲ್ಪ. ನೋಡಿ, ಈ ಥರ ರೌಂಡ್ ಮಾಡಿಬಿಟ್ಟು ಸುಡ್ತಾ ಇದೆ. ನೋಡಿ, ನೀರು ಮಧ್ಯದಲ್ಲಿ ಈ ಥರ ಹಾಕ್ಕೊಂಡ್ಬಿಡ್ಬೇಕು. ಹಾಕ್ಕೊಂಡು ನೋಡಿ ಎಲ್ಲ ಈ ಥರ ಮಧ್ಯಕ್ಕೆ ತೊಗೊಂಡು ಬರಬೇಕು. ನೋಡಿ, ನನಗೂ ಫಸ್ಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಯಿತು ಇದು ರೊಟ್ಟಿ ಮಾಡಬೇಕಾದ್ರೆಲ್ಲ. ನಾನು ಫಸ್ಟೆಲ್ಲ ಬಡಿತಾ ಇದ್ದೆ ಎಲ್ಲನೂ. ಬಡಿಯೋದಕ್ಕಿಂತ ನನಗಿವಾಗ ಅರಿತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಅರಿಯೋದನ್ನೆಲ್ಲ ನಾನು ಇವಾಗೆಲ್ಲ ಇನ್ಸ್ಟ್ರಕ್ಷನ್ ತೋರಿಸ್ತೀನಿ, ಯಾವ ಥರ ಅರಿತೀನಿ ನಾನು ಅಂತ ಹೇಳಿಬಿಟ್ಟು. ನೋಡಿ, ಈ ಥರ ಫಸ್ಟು ನೀಟಾಗಿ ಮಧ್ಯದ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಬಿಡಬೇಕು. ಕಲಿಸ್ಕೊಂಡು ಇದೆಲ್ಲ ಸೈಡಲ್ಲಿ ಇರುತ್ತಲ್ಲ ಹಿಟ್ಟೆಲ್ಲ, ಅದನ್ನೆಲ್ಲ ಸ್ವಲ್ಪ ಮೇಲೆ ಹಾಕ್ಕೊಂಡ್ಬಿಡ್ಬೇಕು. ಈ ಥರ ಹಾಕ್ಕೊಂಡು ನೋಡಿ ಚೆನ್ನಾಗಿ ಕಲಿಸ್ಬೇಕು. ಜೋಳದ ಹಿಟ್ಟು ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಮೇನು ನಾದೋದೇ ಜೋಳದ ರೊಟ್ಟಿ ಅಂದರೆ. ನೋಡಿ ಎಷ್ಟು ಚೆನ್ನಾಗಿ ಈ ಥರ ನಾದಬೇಕು ಫಿಟ್ಟಾಗಿ. ನಮ್ಮದು ಇದು ಟೈಲ್ಸ್ ಚೆನ್ನಾಗಿದೆ, ಇದು ಗ್ರಾನೈಟ್. ಇದು ನಾನು ಅದ್ರ ಮೇಲೆ ಮಾಡ್ತಾಯಿದ್ದೀನಿ, ಕಲಿಸ್ತಾ ಇದ್ದೀನಿ. ಮಾಡೋದೆಲ್ಲ ನಾನು ಚಪಾತಿ ಮಣೆ ಮೇಲೆ ಮಾಡ್ತೀನಿ. ನೋಡಿ, ಚೆನ್ನಾಗಿ ಕಲಿಸ್ಬೇಕು. ಇದು ಕಲಿಸ್ತಾ ಇದ್ದಾಗ ಗೊತ್ತಾಗುತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿ ನೀರು ಬೇಕು ಅಂತ. ನೋಡಿ, ಅದೇ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಬೇಕು, ಜಾಸ್ತಿ ಉಳ್ಕೊಂಡು ಬಿಡಬಾರ್ದು ಅದನ್ನು. ಸ್ವಲ್ಪನೇ ಈ ಥರ ಹಾಕ್ಕೊಂಡು ನಾದ್ತಾ ಇರಬೇಕು. ನೋಡಿ, ಈ ಥರ ನಾದಬೇಕೀಗೆ. ನೋಡಿ, ಮೇನ್ ಇರೋದೇ ಜೋಳದ ರೊಟ್ಟಿಲಿ ನಾದೋದು ಕರೆಕ್ಟಾಗಿರಬೇಕು. ಫಸ್ಟು ಈ ಥರ ನೋಡಿ ನಿಧಾನಕ್ಕೆ ಮಾಡಿ, ಪರವಾಗಿಲ್ಲ, ಏನಾಗಲ್ಲ. ಕಲಿಯೋರು ಎಲ್ಲ ನಿಧಾನಕ್ಕೆ ಮಾಡಿ. ಜೋಳದ ರೊಟ್ಟಿ ಜನ ಬೆಂಗಳೂರಿನಲ್ಲಿ ಜಾಸ್ತಿ ಜನ ಇವಾಗ ತುಂಬ ಇಷ್ಟಪಡೋರು ತುಂಬ ಜನ ಇದ್ದಾರೆ. ನೋಡಿ, ಈಸಿಯಾಗಿ ನಾನು ಈ ಥರ ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಒಂದೊಂದೇ ಸ್ಟೆಪ್ಪು ನೀಟಾಗಿ ಸ್ಕಿಪ್ ಮಾಡದೆ ನೋಡ್ತಾ ಇರ್ರಿ ನೀವು ವಿಡಿಯೋನ. ನೋಡಿ, ನೀಟಾಗಿ ಇದನ್ನೆಲ್ಲ ತೊಕ್ಕೊಳ್ಳಿ. ಸ್ವಲ್ಪ ಗಲೀಜಾಗುತ್ತೆ ಜೋಳದ ರೊಟ್ಟಿ ಮಾಡಬೇಕಾದ್ರೆ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಜೋಳದ ರೊಟ್ಟಿ ಅಂದರೆ. ನೋಡಿ, ನೀಟಾಗಿ ನೋಡಿ ಯಾವ ಥರ ನಾದಬೇಕು, ಜಿಗಿ ಬರಬೇಕು ಚೆನ್ನಾಗಿ. ಯಾವ ಥರ ಎಷ್ಟು ಹೊತ್ತಿಂದ ನೋಡಿ ಈ ಥರ ನಾದಬೇಕು. ನೋಡಿ, ನಾದೋದೇ
ಇದು ಮೇನು ನೋಡಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಜೋಳದ ರೊಟ್ಟಿ ಮಾಡಬೇಕಾದ್ರೆ. ನಾನು ಇಲ್ಲಿ ಹುಟ್ಟಿ ಇಲ್ಲೇ ಬೆಳೆದಿದ್ದು, ಬೆಂಗಳೂರಲ್ಲೇ ಹುಟ್ಟಿ ಬೆಂಗಳೂರಿನಲ್ಲೇ ಬೆಳೆದಿದ್ದು. ನನ್ನ ಹಸ್ಬೆಂಡು ಉತ್ತರ ಕನ್ನಡದವರು. ಆದರೆ ನಾನು ಯಾವ ಥರ ಕಲಿತೆ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಈಸಿಯಾಗಿ. ನೋಡಿ, ಈ ಥರ ಚಪಾತಿ ಹಿಟ್ಟಿನ ಥರ ಮೆತ್ತಗೆ ಬರಬೇಕು ಅಂದರೆ ಈ ಥರ ಚೆನ್ನಾಗಿ ಈ ಥರ ಮಾಡಬೇಕು. ನೋಡಿ, ಈಸಿ. 1-2 ಸಲ ಮಾಡಿದ್ರೆ ಫಸ್ಟ್ನೇ ಸಲ ಕೆಡುತ್ತೆ, ಸೆಕೆಂಡ್ ಟೈಮು ನೀಟಾಗಿ ಸ್ವಲ್ಪ ಬರುತ್ತೆ. ಥರ್ಡ್ ಟೈಮು ನೀವು ನೀಟಾಗಿ ಜೋಳದ ರೊಟ್ಟಿ ಮಾಡಿಬಿಡ್ಬೋದು. ನೋಡಿ, ಇಷ್ಟೇ ಅರ್ಧ. ನೆಕ್ಸ್ಟು ಇದನ್ನು ನಾದಿದ್ದಾಯ್ತಲ್ಲ, ಈಗ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ ನಾನು. ಚಪಾತಿ ಮಣೆ ಬರುತ್ತಲ್ಲ, ಆ ಮಣೆನ ತೊಗೊಂಡ್ಬಿಟ್ಟು ಇದನ್ನು ಅಕ್ಕಿದು ಕವರ್ ಬರುತ್ತೆ, ಅಕ್ಕಿ ಬರುತ್ತೆ, ಅಕ್ಕಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಇದು ಈ ಥರ ಕವರು ಅಕ್ಕಿ ತುಂಬಿಟ್ಟು ಕೊಡ್ತಾರೆ. ಇದನ್ನು ಅಕ್ಕಿ ಕವರ್, ಇದನ್ನು ಪ್ಲಾಸ್ಟಿಕ್ ಥರ ಇರುತ್ತೆ. ಇದು ನೋಡಿ, ಇಷ್ಟೇ ಇರೋದು, ಇದು ಇಷ್ಟಿರುತ್ತೆ ನೋಡಿ. ಇದನ್ನು ತೊಗೊಂಡ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ನೋಡಿ, ಚಪಾತಿ ಮಣೆಗೆ ನೋಡಿ ಈ ಥರ ಫೋಲ್ಡ್ ಮಾಡಿ ನೋಡಿ, ಈ ಥರ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ಫಿಟ್ಟಾಗಿರಬೇಕು. ಸ್ವಲ್ಪ ಚಪಾತಿ ಅರಿಬೇಕಾದ್ರೆ ಸ್ವಲ್ಪ ಫಿಟ್ಟಾಗಿರಬೇಕು. ಇದು ಈಸಿ ಮೆಥಡು. ನಾನು ಕಲ್ತಿರೋದು ಇದೇ ಥರನೇ ನೋಡಿ ಇದು. ಮತ್ತು ಇದು ಚಪಾತಿ ಅರಿಯೋ ಲತ್ತುಣಿ. ಚಪಾತಿ ಅರಿಯೋ ಲತ್ತುಣಿಗೆ ಈ ಥರ ನಾನು ಕವರ್ ಸುತ್ತು ಬಿಟ್ಟಿದ್ದೀನಿ. ಕವರ್ ಸುತ್ತಿ ಆ ಕಡೆ ಈ ಕಡೆ ರಬ್ಬರ್ ಬೆಂಡ್ ಹಾಕಿದ್ದೀನಿ, ಈ ಕಡೆ ಆ ಕಡೆ ನೋಡಿ. ನೀಟಾಗಿ ನನ್ನ ಹಸ್ಬೆಂಡೆಲ್ಲ ಕವರೆಲ್ಲ ಸುತ್ತಿ ನೀಟಾಗಿ ಬಬಲ್ ಬರಬಾರ್ದು. ನೋಡಿ ಎಷ್ಟು ನೀಟಾಗಿದೆ, ಎಲ್ಲ ಬಬಲ್ ಇಲ್ಲ. ನಾನು ತುಂಬ ಸಲ ಬಳಸಿದ್ದೀನಿ, ಹಾಗಾಗಿ ಈ ಥರ ಇದೆ. ನೀವು ಹೊಸದು ಕವರು, ದೊಡ್ಡ ಕವರ್ ಬರುತ್ತೆ, ಈಗ ತರಕಾರಿ ಏನಾದರೂ ಬಂದರೆ ಈ ಥರ ರ್ಯಾಪ್ ಮಾಡ್ಕೊಂಡ್ಬಿಡ್ರಿ ಲತ್ತುಣಿಗೆ. ಚಪಾತಿ ಅರಿಯೋ ಲತ್ತುಣಿಗೆ ರ್ಯಾಪ್ ಮಾಡ್ಕೊಂಡ್ಬಿಡು, ಬಬಲ್ಸ್ ಬರಬಾರ್ದು. ಮಾಡಿಕೊಂಡು ಈ ಥರ ಮಾಡಿಕೊಂಡು ನಿಮಗೆ ಇದ್ರ ಮೇಲೆ ಅರಿಯೋದ್ರಿಂದ ಏನಂದರೆ ಏನು ನಿಮಗೆ ರೊಟ್ಟಿ ಎಲ್ಲ ಅಂಟಲ್ಲ. ನೀವು ಇದ್ರ ಮೇಲೆ ಹರಿದ್ರೆ ರೊಟ್ಟಿ ಎಲ್ಲ ಫುಲ್ಲು ಅಂಟುಬಿಡುತ್ತೆ, ನಿಮಗೆ ಬರಲ್ಲ. ಅದನ್ನು ಟ್ರೈ ಮಾಡಿದ್ದೀನಿ, ಇದೇ ನನಗೆ ಕಂಫರ್ಟಬಲ್ ಆಗಿದ್ದು. ಇದನ್ನು ನೀವು ಟ್ರೈ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀನಿ, ವೀನಾಸ್ ಕಿಚನ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ದಯವಿಟ್ಟು. ಈಗ ನೋಡಿ, ಇಷ್ಟು ತೊಗೊಳ್ಳೋದು. ನಮಗೆ ಮಾಡ್ತಾ ಎಷ್ಟು ತೊಗೋಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಷ್ಟು ತೊಗೋಬೇಕು. ತೊಗೊಂಡು ಚೆನ್ನಾಗಿ ಇದನ್ನು ಕೂಡ ನೋಡಿ, ಇದನ್ನು ಕೂಡ ನಾದ್ಕೋಬೇಕು ಈ ಥರ. ನೋಡಿ, ನೀವು ಎಷ್ಟು ನಾದ್ಕೊತೀರೋ ಕೈಯಲ್ಲಿ ಅಷ್ಟೂ ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ, ಈ ಥರ ಈ 3 ಕೈಯಲ್ಲಿ ಇದು ಬಂದ್ಬಿಡುತ್ತೆ. ಇದು ಚೆನ್ನಾಗಿ ಕಲಸಿರ್ತೀವಲ್ಲ ಬಿಸಿ ನೀರಲ್ಲಿ, ಹಾಕ್ಬಿಟ್ಟು ಸ್ವಲ್ಪ ಇದಕ್ಕೆ ಹಸಿಟ್ಟು ಹಾಕ್ಬಿಡ್ಬೇಕು. ಈ ಮಣೆಗೆ ಸ್ವಲ್ಪ ಹಸಿಟ್ಟು ಹಾಕಿ, ಆಯಿತಾ? ಹಾಕಿ ನೋಡಿ, ಇದು ಇದೆಯಲ್ಲ ಇಷ್ಟು ಕೈಯಲ್ಲಿ, ಇದು ಈ ಕೈಯಲ್ಲಿ ನೋಡಿ ಈ ಥರ ಮಾಡ್ತಾ ಹೋಗ್ಬೇಕು. ಇದು ಕೈ ಇದೆಯಲ್ಲ ಇದರಲ್ಲಿ ಮಾಡ್ತಾ ಹೋಗ್ಬೇಕು. ಇವಾಗ ಸ್ವಲ್ಪ ಐ ಮಾಡಬೇಕು ಫ್ಲೇಮು. ನೋಡಿ ನೋಡಿ ಯಾವುದು ಸೀಲ್ ಬಿಟ್ಟಿದೆ, ಬಿರುಕಿ ಬಿಟ್ಟಿದ್ರೆ ಅದನ್ನು ಈ ಥರ ಎಲ್ಲ ಫೋಲ್ಡ್ ಮಾಡ್ಕೊತಾ ಹೋಗ್ಬಿಡಿ ಅಷ್ಟೇ. ಇದನ್ನು ಅಷ್ಟೇ ನೋಡಿ, ಇದರಲ್ಲಿ ಅರಿತಾ ಹೋದರೆ ಇದಕ್ಕೆ ಸ್ವಲ್ಪ ಹಸಿಟ್ಟು ಹಾಕೊಂಡ್ಬಿಡಿ ಸ್ಟಾರ್ಟಿಂಗ್. ಅವಾಗ ನೋಡಿ ಈ ಥರ ಹಸಿಟ್ಟು ಹಾಕೊಳ್ರಿ. ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಹೊಸ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಶೇರ್ ಮಾಡಿ. ನೋಡಿ ಯಾವ ಥರ ನೋಡಿ ಹರಿತಾ ಹೋದರೆ ಪರವಾಗಿಲ್ಲ. ಒಂದೊಂದು ಸಲ ಶೇಪ್ ಬರುತ್ತೆ, ಒಂದೊಂದು ಸಲ ಶೇಪ್ ಬರೋದಿಲ್ಲ. ನೋಡಿ, ಸ್ವಲ್ಪ ಆಗಬೇಕು ಹಸಿಟ್ಟು. ನೋಡಿ, ಲಾಸ್ಟ್ ಟೈಮು ನಾನು ರಾಜಗಿರಿ ಸೊಪ್ಪಿನ ಪಲ್ಯ ಮಾಡಿದ್ದೀನಲ್ಲ, ಅದಕ್ಕೆ ನಾನು ಇವಾಗ ಇದನ್ನು ಜೋಳದ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ಎಷ್ಟು ಬರುತ್ತೋ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಅಷ್ಟೂ ನಾನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅರಿಬೋದು. ಏನೂ ಆಗಲ್ಲ, ಅರಿಯಲ್ಲ, ಏನೂ ಆಗಲ್ಲ. ನೋಡಿ
ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಇಲ್ಲ ಅದು ಕೀಳ್ತಾ ಇದೆ ಅಂಟ್ಕೊತಾ ಇದೆ ಅಂತ ಅನಿಸಿದ್ರೆ ನೋಡಿ ನೋಡಿ ಇಷ್ಟೇ ನೋಡಿ, ಆಯಿತಾ? ನೋಡಿ ಎಷ್ಟಿದೆ ನೋಡಿ, ಇಷ್ಟು ತೆಳುವು ಬಂದಿದೆ ನೋಡಿ. ನೋಡಿ ಏನೂ ಆಗಲ್ಲ, ಏನು ಅರಿಯಲ್ಲ, ಏನೂ ಇಲ್ಲ ನೋಡಿ. ಈ ಕವರ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನೋಡಿ, ಈ ಕವರೇ ಅಷ್ಟು ಪ್ಲಾಸ್ಟಿಕ್ ಕವರ್, ಅಕ್ಕಿ ಕವರ್ ಬರುತ್ತೆ ಈ ಥರದ್ದು, ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಆಗಲಿ ಅದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉಬ್ಬುತ್ತೆ ಕೂಡ ಚೆನ್ನಾಗಿ ಬರುತ್ತೆ, ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ನೋಡಿ ನೀವು ಸ್ವಲ್ಪ ಜೋಳದ ಹಿಟ್ಟಿಗೆ ಒಂದು ಕೆ ಜಿಗೆ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ಹಾಕಿ ನೋಡಿ, ಸ್ವಲ್ಪ ನೀರು ಹಾಕಿ ನೋಡಿ, ತಿರುವಾಕಿ, ನೀರು ತಿರುವಾಗದೆ ನೋಡಿ. ತುಂಬ ಏನು ಬೇಯಿಸೋದೇನು ಬೇಡ ಇದನ್ನ ನೋಡಿ, ಹೆಂಚು ಜಾಸ್ತಿ ಕಾದಿರಬೇಕು ಮೇನು. ನೋಡಿ ಹೆಂಗೆ ಉಬ್ಬುತ್ತೆ ನೋಡಿ. ನೀರು ಹಾಕಾದ್ಮೇಲೆ ತಿರುವಾಕಿ ಸಾಕಿಷ್ಟು ನೋಡಿ. ನೋಡಿ ಇನ್ನೊಂದು ಈ ಥರ ಹರಿದಿದ್ದೀನಿ, ಇದ್ರ ಮೇಲೇ ಏನೂ ಅರಿಯಲ್ಲ, ಏನೂ ಭಯನೇ ಬೀಳಬೇಡಿ ನೋಡಿ, ಅಷ್ಟೇ ನೋಡಿ. ಇದರಿಂದ ತೊಗೊಂಡು ಇದ್ರ ಮೇಲೆ ಹಾಕ್ಬಿಟ್ಟು ಈ ಥರ ನೋಡಿ ಸ್ವಲ್ಪ ಹೊತ್ತು ಬಿಡಬೇಕು, ಸ್ವಲ್ಪ ಕಾಯಬೇಕು. ಆಮೇಲೆ ನೀರು ಅದ್ರ ಮೇಲೆ ಒಂದು ಕರ್ಚೀಪಲ್ಲಿ ನೀರಲ್ಲಿ ಈ ಥರ ಸವರಬೇಕು ನೋಡಿ. ಈಗ ಎದ್ದಳ್ತಾ ಇದೆ ನೋಡಿ, ಆವಾಗ ಸ್ವಲ್ಪ ಈ ಥರ ಅಷ್ಟೇ ನೋಡಿ, ಅಷ್ಟೇ. ಅದಾಗ ಅದೇ ಬರುತ್ತೆ ಮೇಲೆ ನೋಡಿ, ಅಷ್ಟೇ ನೋಡಿ. ಎಷ್ಟು ನೀಟಾಗಿ ಬರುತ್ತೆ ನೋಡಿ ಎಲ್ಲ. ಇದು ಹಾಕಿರೋದು ಎರಡನೇದು ಇದು ನೋಡಿ, ಬೇಯ್ತಾ ಇದೆ, ಸ್ವಲ್ಪ ಬೇಯಲಿ. ನೋಡಿ ಹೆಂಗೆ ಉಬ್ಬಿ ಬರುತ್ತೆ. ನಾವು ತೆಳುವು ಕರ್ದಿರೋದ್ರಿಂದ ಉಬ್ಬಿ ಜಾಸ್ತಿ ಬರಲ್ಲ, ಸ್ವಲ್ಪ ದಪ್ಪ ಆರಿದ್ರೆ ಸ್ವಲ್ಪ ಉಬ್ಬಿ ಬರುತ್ತೆ. ಅಷ್ಟೇ ಅಷ್ಟೇ ನೋಡಿ, ಇಷ್ಟ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀನಾಸ್ ಕಿಚನ್ ಬ್ಲಾಗ್ಗೆ. ನಮಸ್ಕಾರ.